ಉಚಿತ ಸಮವಸ್ತ್ರ, ಶೀತಲ ನಾಯ್ಕ. ಉಚಿತ ಸಮವಸ್ತ್ರ, ಉಚಿತ ಶಿಕ್ಷಣ, ಉಚಿತ ಬಿಸಿ ಊಟ, ಮತ್ತು ಪಠ್ಯ ಪುಸ್ತಕ ಮತ್ತು ಶೂಸ್. ನಿಮ್ಮ ಮಕ್ಕಳು ಸಿಗ್ತಾ ಇದೆಯಾ ಇಲ್ವಾ? ಫಸ್ಟ್ ಹೇಳಿ. ಸಿಗ್ತಾ ಇದೆ. ಹಾಗಾದ್ರೆ ಏನು ಇಷ್ಟ ಅಂತ ಹೇಳಿ. ಇನ್ನು ಸ್ವಲ್ಪ ಬಿಟ್ಟಿದ್ದಾರೆ. ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ. ಯಾವ ಕೊಡ್ತಾರಲ್ಲ? ವಿಟಮಿನ್ಸ್ ಟ್ಯಾಬ್ಲೆಟ್ ಯಾವಾಗ ಕೊಡ್ತಾರೆ? ಪ್ರತಿ ಸೋಮವಾರ ಕೊಡ್ತಾರೆ ಮೇಡಮ್. ವೆರಿ ಗುಡ್. ಪ್ರತಿ ಸೋಮವಾರ ಕೊಡ್ತಾ ಇದ್ದಾರಲ್ಲ. ಆನಂತರ ಮತ್ತೇನು ಬರ್ತದೆ? ಜಂತು ಮಾತ್ರೆ ಕೊಡ್ತಿದ್ದಾರೆ. ಜಂತು ಮಾತ್ರೆ ಕೊಡ್ತಾರೆ. ಯಾವ ಕೊಡ್ತಾರದು? ಅಲ್ಲ, ವರ್ಷಕ್ಕೆ ಎಷ್ಟು ಸಲ ಕೊಡ್ತಾರೆ? ಅಥವಾ ತಿಂಗಳಿಗೆ ಎಷ್ಟು ಸಲ ಕೊಡ್ತಾರೆ? 6 ತಿಂಗಳಿಗೆ ಒಂದ್ಸಲ ಕೊಡ್ತಾರೆ. ಎಲ್ಲ ಮಕ್ಕಳು ತಗೊಳ್ತಾರಲ್ಲ, ಮಕ್ಕಳು ಸಿಗ್ತಾ ಇದೆಯಲ್ಲ. ಆಮೇಲೆ ದೂರದಿಂದ ಬರುವಂತ ಮಕ್ಕಳು ಯಾರಿದಾರ ಇಲ್ಲಿ? ದೂರದಿಂದ ಬರುವಂತ ಮಕ್ಕಳು ಇದ್ದೀರಾ? ಆದ್ರೆ ನಿಮ್ಮ ಮನೆ ಹತ್ರ ಶಾಲೆ ಇರ್ಲಿಕ್ಕಿಲ್ಲ. ಇವತ್ತು ರೂಲ್ಸ್ ಏನ್ ಇರ್ತದೆ? ಯಾರ ಮನೆಯಿಂದ ಶಾಲೆ ದೂರ ಇದೆ, ನಮಗೆ ತುಂಬಾ ದೂರ ಇರ್ತದೆ, ನಿಮ್ಗೆ ಸ್ವಲ್ಪ ಇರ್ತದೆ. ದೂರ ಯಾರಿಗಿದೆ ಕೂತ್ಕೊಳ್ಳಿ, ಕೈ ಕೇಳ್ಬಿಡಿ. ದೂರ ಇದೆ ಅಂದ್ರೆ ಅಲ್ಲಿ ಸಮೀಪದಲ್ಲಿ ಬೇರೆ ಯಾವುದೇ ಶಾಲೆ ಇಲ್ಲದೇನೆ ನೀವು ದೂರದಿಂದ ಶಾಲೆಗೆ ಯಾರು ಬರ್ತಿರಲ್ಲ ಅಂಥವರಿಗೆ ವರ್ಷಕ್ಕೆ 6,000 ರೂಪಾಯಿ ಪ್ರಯಾಣ ಭತ್ಯೆ ಅಂತ ಸಿಗ್ತದೆ. ಗೊತ್ತಾಯ್ತಲ್ಲ? ಅಲ್ಲಿ ಶಾಲೆ ಇದ್ದು ಆ ಶಾಲೆ ಇಟ್ಕೊಂಡು ಈ ಶಾಲೆ ಬಂದಾಗ ಸಿಗುದಿಲ್ಲ. ಸಿಗ್ತದಾ? ಮತ್ತೇನು ಹೇಳಿ? ಸ್ಕಾಲರ್ಶಿಪ್ ಕೊರೋನಾ ಅಂತ ಬರುದಿಲ್ಲ, 19 ಬರ್ತಾ ಇದೆ. ಅಂದ್ರೆ ಅದು SC/ST ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ವಿಕಲಚೇತನರಿಗೆ ಬರ್ತಾ ಇದೆ. ಉಳಿದಂತವರಿಗೆ ನಮ್ಮ ಇತರೆ ಇದಕ್ಕೂ ಸ್ವಲ್ಪ ಮುಂದುವರೆದು ಮತ್ತೊಂದಿದೆ. ಮಕ್ಕಳಿಗೆ ನೆನಪಿದೆಯಾ? ಯಾರಿಗಾದ್ರು ಇವ್ರು ಯಾವ್ದು ಬಿಟ್ಟಿದ್ದಾರಂತ ನೆನಪಿದೆಯಾ? ಈ ಯೋಜನೆ ಯಾರಿಗೆ ಸಿಗ್ತಾ ಇದೆ? ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆಯಲ್ಲ? ಏನ್ ಹೇಳಿ, ವರ್ಷಕ್ಕೊಮ್ಮೆ ಡಾಕ್ಟರ್ ಚೆಕಪ್ ಬರ್ತಾರೆ, ತಪಾಸಣೆ ಮಾಡ್ತಾರಲ್ವಾ? ನೀವು ಮಾಡಿದೆಲ್ಲ ಯಾವ ಬರ್ತಾರ ಅವರು? ವರ್ಷಕ್ಕೆ ಎಷ್ಟು ಸಲ ಬರ್ತಾರೆ? 2 ಸಲ ಬರ್ತಾರೆ. ಹೌದು, ಒಂದ್ಸಲ ಯಾರಿಗೆ ಆಗ್ಲಿಲ್ಲ ನೋಡಿ ಮತ್ತೆ ರಿಟರ್ನ್ ಬಂದು ಮತ್ತೆ ಅದಾಯ್ತು. ವಾಡಿಕೆ ಅಂತೆ ಒಂದೇ ಸಲ ಕಡೆಗೆ ಶಾಲೆ ಮಕ್ಕಳು ಗೈರಲ್ಲಿ ಬರುವುದು ಅವರವರ ಅದೃಷ್ಟ. ಅದು ಕೆಲವೊಂದು ಕಡೆ ಬರ್ತಾರೆ, ಕೆಲವೊಂದು ಕಡೆ ಬರುವುದಿಲ್ಲ. ಈಗ ಇಷ್ಟೆಲ್ಲ ಯೋಜನೆಯನ್ನ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ. ಮತ್ತೆ ಮಕ್ಕಳು ಚಲೋ ಕಲೀಲಿ ಅಂತ. ಮತ್ತೆ ಸರ್ಕಾರಿ ಶಾಲೆ ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಕೊಡ್ತಾ ಇದ್ದಾರೆ. ವೆರಿ ಗುಡ್. ಅವ್ರು ಹೇಳಿದ್ರು, ನಾ ಮುಂದೆ ಬರ್ತಿದ್ದೆ, ಇದೆಲ್ಲ ಶಾಲೆ ಕೊಡ್ತಾರ ಅಂತ ಕೇಳಿ ಬಂದಿದ್ದೆ ನಾನು, ನೋಡುವ ಅಂತ. ಅವ್ರು ಹೇಳಿದ್ರು, ನಿಜವಾಗೂ ಖುಷಿ ವಿಷಯ. ಅವರು ಈಗ 3 ಕ್ವಶನ್ಗೆ ಅವ್ರು ಇಂಪಾರ್ಟೆಂಟ್ ಕ್ವಶನ್ಗೆ ಅಂತ ಕೊಟ್ಟಾರ. ಅವರೇ ಯಾಕೆ ಗೊತ್ತದ? ಇದು ನಿಮ್ ತಪ್ಪಲ್ಲ, ಅದು ಸರ್ಕಾರ ತಪ್ಪು. ಅಂದ್ರೆ ಸಾಕಷ್ಟು ಕೊಟ್ಬಿಟ್ಟಿದ್ದೀರಾ. ನಾವೆಲ್ಲ ಕಲಿಬೇಕಾದ್ರೆ ನಮ್ಗೆ ಏನೂ ಬೆನಿಫಿಟ್ ಸಿಗ್ತಾ ಇರಲಿಲ್ಲ. ನಾವು ತುಂಬಾ ದೂರದಿಂದ ಬಂದು ಕಲಿತಾ ಇದ್ವಿ. 2.5-3 ಕಿಲೋಮೀಟರ್ ದೂರದಿಂದ ಬಂದು ಕಲಿತಾ ಇದ್ವಿ ನಾವು. ಆಹಾರ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಬಾಟ್ಲಂತೂ ಇಲ್ಲ ಬಿಡಿ. ಬ್ರಹ್ಮನ್ ಒಂದು ನೀರು ತುಂಬಿಟ್ಟು ಸಂಖ್ಯೆ ಇಟ್ಟಿದ್ರು, ಅದು ನೀರನ್ನ ಹಾಕಿಕೊಂಡು ಕುಡಿತಿದ್ವಿ ನಾವು, ಅಲ್ವಾ? ಆದ್ರೆ ಈಗ ನಮ್ಮ ಮಕ್ಕಳಿಗೆ ಎಷ್ಟೆಲ್ಲ ಸವಲತ್ತುಗಳು ಸಿಕ್ಕಿದೆ. ಇದರಿಂದ ಏನ್ ಪ್ರಯೋಜನ ಆಗಿದೆ? ಇಷ್ಟೆಲ್ಲ ಸವಲತ್ತುಗಳು ಸಿಕ್ಕಿದ್ರಿಂದ ಏನು ಪ್ರಯೋಜನ ಆಗಿದೆ ಹೇಳ್ರಿ? ಏನು ಪ್ರಯೋಜನ ಆಗಿಲ್ವಾ? ಹೇಳಿ ಮಕ್ಕಳಿಗೆ ಕಲಿಯಲು ಅನುಕೂಲವಾಯಿತು, ಮಕ್ಕಳಿಗಾಯ್ತು. ಮತ್ತೆ ಪಾಲಕರಿಗೂ ಪಾಲಕರಿಗೆ ಏನು ಬಡ
ಪ್ರೈವೇಟ್ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಮತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಭಾಳ ವ್ಯತ್ಯಾಸ ಇರ್ತಿತ್ತು ಮಕ್ಕಳು. ಈಗಲೂ ಇದೆ ಅಂತ ಅಂದರೆ ಅಷ್ಟೇ ಭಾಳಷ್ಟು ಇರೋದಿಲ್ಲ. ಅಂದರೆ ಪ್ರೈವೇಟ್ ಶಾಲೆಯಲ್ಲಿ ಓದೋ ಮಕ್ಕಳೆಲ್ಲ ಶ್ರೀಮಂತ ಮಕ್ಕಳೇ ಓದುತ್ತಾರೆ. ಹಣದ ಒಂದು ಅನುಕೂಲತೆ ಇರೋರು ಓದ್ತಾರೆ. ಅವರಿಗೆ ಇವರಿಗೆ ಸಮನ್ವಯ ಇರ್ತದೆ. ಅದೊಂದು ಅನುಕೂಲ ಆಗಿದೆ. ಬಡ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಪ್ರಮಾಣದ ಶಿಕ್ಷಣ ಸಿಗ್ತಾ ಇದೆ. ಪಾಲಕರಿಗೆ ಏನು ಅನುಕೂಲ ಆಗಿದೆ? ಪಾಲಕರಿಗೆ, ಬಡ ಪಾಲಕರಿಗೆ ಅವರಿಗೆ ಪ್ರೈವೇಟ್ ಶಾಲೆ ಕೊಡ್ತಾ ಇದ್ದಾರೆ. ಶಕ್ತಿ ಅಂದರೆ ಈ ಬಡವರು ಶ್ರೀಮಂತರಿಗೆ ಕೊಡ್ತಾ ಇಲ್ಲ, ಸಮಾನವಾಗಿ ಎಲ್ಲಿ ಕೊಡ್ತಾ ಇದ್ದಾರೆ. BPL ಕಾರ್ಡ್ APL ಕಾರ್ಡ್ ಕೊಡ್ತಾ ಇಲ್ಲ ಅಲ್ವಾ? ಕನ್ನಡ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಗ್ತದೆ. ಹೆಚ್ಚಿನ ಮಟ್ಟದ ಖರ್ಚಿಲ್ಲದೆ ಮಕ್ಕಳಿಗೆ ಪ್ರಗತಿ ಅಂದರೆ ಉನ್ನತದಾಯಕ ಶಿಕ್ಷಣವನ್ನು ಕೊಡ್ಬೋದು. ಒಳ್ಳೆ ರೀತಿಯ ಶಿಕ್ಷಣವನ್ನು ಎಲ್ಲರೂ ಸಮಾನವಾಗಿ ಕೊಡ್ಬೋದು ಅಂತ. ಸರ್ಕಾರಿ ಶಾಲೆನೇ ಇದು ಮಾಡ್ಕೊಂಡು ದಾನ ಮಾಡ್ತಿದ್ದಾರೆ. ಪಠ್ಯ ಪುಸ್ತಕ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಛತ್ರಿ ಮತ್ತೆ ನೀರು ಬಾಟಲ್ ಪ್ರತಿಯೊಂದು ಕೊಟ್ಟಿದ್ದಾರೆ. ಅದೊಂದು ಬೆನಿಫಿಟ್ ಆಗಿದೆ ನಿಮಗೆ. ಅದೇ ಅಲ್ವಾ? ನಾನ್ ಹೇಳೋದಾಗಲ್ಲ, ನೀವು ಕಲಿಬೇಕಾದ್ರೆ ಇಷ್ಟ ಗೊತ್ತಿಲ್ಲ. ನಾವು ಕಲಿಬೇಕಾದ್ರೆ ಈಗ ಸರ್ಕಾರದಿಂದ ಸಿಗುವಂತ ಎಲ್ಲಾ ಸವಲತ್ತುಗಳನ್ನು ನಮ್ಮ ಪಾಲಕರೇ ನಾವು ತಂದ್ಕೊಡ್ಬೇಕು. ಇದೆಲ್ಲ ಅತಿ ಅವಶ್ಯಕವಾಗಿರುವಂತದಲ್ವಾ? ಪುಸ್ತಕ ಸಹಿತ ಪುಸ್ತಕ ಏನು ಮಳೆಗಾಲ ಶಾಲೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಕ್ಕಳಿಗೆ ಕರ್ಕೊಂಡ್ಬಂದು ಫೀ ತುಂಬಬೇಕು ಫಸ್ಟ್ ಅಂದ್ರೆ ಅಲ್ಲ. ಆವಾಗ ಕಡಿಮೆ ಇದ್ದು ಆವಾಗ ಇವಾಗ ಟ್ಯಾಲಿ ಮಾಡಿದ್ರೆ ನಮ್ಗೆ ಆವಾಗ ಅದು ತುಂಬಲಿಗೂ ಕಷ್ಟನೇ ಆಗ್ತಿತ್ತು. ಒಂದು ಮನೆಯಲ್ಲಿ ಒಂದು ಕನಿಷ್ಠ ಅಂದ್ರೆ 3-4 ಜನ ಮಕ್ಕಳು ಕಲಿತಿದ್ರು. 1ರಿಂದ 7ನೇ 7th ಅಷ್ಟೇ ಕಲಿತಿದ್ರು. ಈಗ ನೀವು ಲೆಕ್ಕದಲ್ಲಿ ಈಗ ಸರ್ಕಾರಿ ಶಾಲೆ ಕಳ್ಸಿದ್ರಲ್ಲ, ಪ್ರೈವೇಟ್ ಸ್ಕೂಲಿಗೆ ಕಳ್ಸಿದ್ರಲ್ಲ, ಗೌರ್ಮೆಂಟ್ ನೋಡಿ. ನಾವೊಂದು ಹೇಳಿದ್ರೆ ಗೌರ್ಮೆಂಟ್ ಶಾಲೆ ಕಳ್ಸೋದು ಯಾಕೆ ಸರಿ ಅಂದ್ರೆ, ಶಿಕ್ಷಕರು ಒಳ್ಳೆಯದನ್ನ ಕಲಿಸಿದ್ರೆ ಆ ಶಾಲೆ ಉತ್ತಮವಾಗ್ತದೆ. ಈಗ ಈ ಹಿಂದೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಹೋದವರೆಲ್ಲರೂ ಹಳ್ಳಿ ಶಾಲೆಯಲ್ಲಿ ಕಲ್ತಂತವರೇ ಜಾಸ್ತಿ. ಮತ್ತು ಒಂದು ಬೆನಿಫಿಟ್ ಇದೆ, ಮುಂದೆ ನೀವು ಕಲಿಬೇಕಾದ್ರೆ ಇವರು ಕನ್ನಡ ಮೀಡಿಯಂ ಕಲ್ತ್ರೆ ಪ್ರಿಫರೆನ್ಸ್ ಇದೆ, ಅಂದ್ರೆ ಹಳ್ಳಿ ಶಾಲೆ ಕಲ್ತ್ರೆ ಪ್ರಿಫರೆನ್ಸ್ ಇದೆ. ಅದಕ್ಕೆ ಫೇಸ್ ಮಾರ್ಕ್ಸ್ ಅಂತ ಕೊಡ್ತಾರೆ ಅಲ್ವಾ? ಎಲ್ಲ ಸವಲತ್ತುಗಳು ಸಿಕ್ಕೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಪಾಲಕರಿಗೆ ಅನುಕೂಲ ಆಗ್ತದೆ. ಜೊತೆಗೆ ಮೊದಲೇ ಎಷ್ಟು ಕಷ್ಟಪಡ್ತಿದ್ರಲ್ವಾ? ಸಮಾಜದೊಳಗೆ ಬೆರೆತು ಉಳಿಯುವವರು ಕನ್ನಡ ಶಾಲೆ ಮಕ್ಕಳು. ನಮ್ಮ ಮನೆಗೆ ಬೇಕಾದ್ರೆ ನೋಡಿ, ಒಂದು ಮನೆಯಲ್ಲಿ 2 ಮಂದಿ ಮಕ್ಕಳಿದ್ರು, ಗೌರ್ಮೆಂಟ್ ಕಳ್ಸಿದ್ರೆ ಒಬ್ಬರು ಕನ್ನಡ ಶಾಲೆಗೆ ಹೋದ್ರೆ ಅವರಲ್ಲಿ ಡಿಫ್ರೆನ್ಸ್ ಇದೆಯೋ ಇಲ್ವಾ? ಯಾಕೆ ಪಾಲಕರು ಇದೆ ಅಲ್ವಾ? ಯಾರು ನನ್ನ ಲೆಕ್ಕ ಕನ್ನಡ ಶಾಲೆ ಮಕ್ಕಳೇ ನಾಲೆಜ್ ಜಾಸ್ತಿ ಇರ್ತದೆ. ಅಂದ್ರೆ ನಮ್ಮ ಸಾಂಸ್ಕೃತಿಕವಾಗಿ ಮನೆಯಲ್ಲಿ ಈಗ ಉದಾಹರಣೆ ಯಾರಾದ್ರೂ ಬಂದಿಲ್ಲ, ಪ್ರೈವೇಟ್ ಸ್ಕೂಲ್ಗಳೆಲ್ಲ ಅಲ್ಲಿ ಕಲ್ಪಂತವ್ರು ಶಿಕ್ಷಣ ಈಗ ಹೋಗುದು. ಈ ಮಕ್ಕಳಿಗೆ ನಾನು ಹೇಳಿದೆ ಏನಂತ ಹೇಳಿ, ಪ್ರೈವೇಟ್ ಸ್ಕೂಲಿಗೆ ಹೋದ್ರೆ ಒಂದು ಸೀಟ್ನಲ್ಲಿ ಕೂತ್ರು, ಅಲ್ಲಿ ಏನ್ ಕಲ್ಸಿದ್ರು ಅಷ್ಟು ಕೇಳ್ಕೊಂಡು ಎದ್ರು ಬಂದ್ರು. ಇವ್ರು ಹಾಗಲ್ಲ, ಫ್ರೀಯಾಗಿ ಎಲ್ಲೂ ಕೂತ್ಕೊಳ್ಳುವುದು, ಎಲ್ಲೂ ಇದು ಮಾಡ್ಬೋದು, ಫ್ರೀಯಾಗಿ ಓದ್ತಾರೆ ಮಾಡುವಂಥದ್ದು ಕನ್ನಡ ಶಾಲೆ ಅಷ್ಟೇ ಸಿಗ್ತದೆ, ಮತ್ತೆಲ್ಲೂ ಸಿಗ್ತಿಲ್ಲ. ಗೌರ್ಮೆಂಟ್ ಶಾಲೆಯಲ್ಲಿ ಅಷ್ಟೇ ಸಿಗ್ತದೆ. ಬೇಕಾದ್ರೆ ನೋಡ್ರಿ, ಹೌದಲ್ವಾ? ಈಗ ಇನ್ನೂ ಒಂದೇನಂದ್ರೆ, ಇದ್ರಲ್ಲಿ ತಾಯಂದಿರಿಗೆ ಏನ್ ಬೆನಿಫಿಟ್ ಆಗಿದೆ ಯಾರು ಹೇಳ್ತೀವಿ? ತಾಯಂದಿರಿಗೆ ನಾನು ತಾಯಿ ಅಂತ ಹೇಳ್ತಾ ಇದ್ದೆ, ತಾಯಂದಿರಿಗೂ ಬೆನಿಫಿಟ್ ಆಗಿದೆ. ಹೇಳ್ರಿ ಬೇಗ, ತುಂಬಾ ಜನ ಇದೆ. ಮತ್ತೆ ಆಗ್ತಿದ್ರೆ ಆಗ್ಲಿಲ್ಲ ಅಂತಾನು ಹೇಳ್ರಿ, ಅದು ಬೇಜಾರಿಲ್ಲ. ಹೇಳಿ, ನಿಮ್ಗೆ ಏನು ಬೆನಿಫಿಟ್ ಆಗಿಲ್ವಾ ಇದರಿಂದ? ಏನಾಗಿದೆ? ಸಿಗುತ್ತಲ್ಲ, ನಾವು ಒಂದು ಕರ್ಕೊಂಡು ತಪ್ಪುತ್ತೆ ಮಕ್ಕಳನ್ನ ದೂರ ಇದ್ರೆ. ಸಿಕ್ಸ್ತ್ ನಂತರ ಮೇಲೆ ನಾವು ಹೆಣ್ಮಕ್ಳಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಮತ್ತು ಅದ್ರ ಬಗ್ಗೆ ಅರಿವು ಮೂಡಿಸ್ತಾರೆ. ಪಾಲಕರ ಸಭೆ ಕರೆದು, ತಾಯಂದಿರ ಸಭೆ ಕರೆದು ಅದ್ರ ಬಗ್ಗೆ ನಾಲೆಜ್ ಕೊಡ್ತಾರೆ. ಇದೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಆಗುತ್ತೆ. ಮತ್ತೆ ನಾನು ಹೇಳಿದ್ರಲ್ಲ, ನಿಮ್ಗೆ ನಿಮ್ಮ ಮಕ್ಕಳು ಕೊಡ್ತಾ ಇದ್ದಾರೆ, ನಿಮ್ಗೆ ಏನ್ ಪ್ರಯೋಜನ ಆಗಿದೆ ಅಂತ ಕರ್ಸ್ಕೊಡಿ. ನೀವೇ ಏನ್ ಪ್ರಯೋಜನ ಆಗಿದೆ? ತುಂಬಾ ಅನುಕೂಲ ಆಗಿದೆ. ನನಗೆ ಎಲ್ಲರೂ ಹೇಳಲಿಕ್ಕೆ ಆಗೋದಿಲ್ಲ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ತೃಪ್ತಿದಾಯಕ ಎಜುಕೇಶನ್ ಸಿಕ್ಕಿದೆ ನನ್ನ ಮಗಳಿಗೆ. ನಾನು ಹೇಳ್ತೀನಿ, ನಿಮಗೆ ಏನಾಗ್ತಿದ್ವಿ, ನಾವೆಲ್ಲ ಶಾಲೆ ಹೋಗ್ಬೇಕಾದ್ರೆ ದೂರದಿಂದ ಶಾಲೆ ಬರ್ತಿದ್ವಿ.
ಶಾಲೆ ಹೋಗಿದ್ವಿ, ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗಿದ್ವಿ. ಆವಾಗ ತಂದೆ ತಾಯಿ ನಮ್ಮ ತಾಯಿಯಂದಿರಾಗ್ಲಿ ನಮ್ಮ ಕಾದು ಕೂತ್ಕೊಳ್ಬೇಕು, ಮಕ್ಕಳು ಬರ್ತಾರೆ ಅಂತ ಎಲ್ಲ ಕೆಲಸ ಬಿಟ್ಕೊಳಲ್ವಾ. ಇಲ್ಲಾಂದ್ರೆ ಅಲ್ಲಿಂದ ಇಟ್ಟಿದ್ದೇನೆ ಊಟ ಬಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಊಟ ಮಾಡಿದ್ದಾರೆ, ಇವಾಗ ಬಂದ್ರು ಇವಾಗ ಲೇಟ್ ಆಯ್ತು, ಹಾಗೆ ಎಲ್ಲವನ್ನ ಟೆನ್ಷನ್ ಮಾಡಿ ಟೆನ್ಷನ್ ಮಾಡಿ ತಾಯಿ ಹೋದಲ್ಲ ಹೋಗ್ತೀರಾ ಇಲ್ಲಾಂದ್ರೆ ಇಲ್ಲ ಅಂತೀರಿ ನಾವು. ಮತ್ತೆ ಅಷ್ಟೇ ಅಲ್ಲದೆ ಈಗ ನೋಡಿ ನೀವು ಒಂದು ಬೆಳಿಗ್ಗೆ 9 ಗಂಟೆಗೆ ನೀವು ಶಾಲೆಗೆ ಮಕ್ಕಳನ್ನು ಬಿಟ್ರೆ 4 ಗಂಟೆ ತನಕ ನೀವು ಫ್ರೀ. ಪೇಟೆಗೂ ಹೋಗ್ಬೋದು, ರಿಲೇಷನ್ ಮನೆ ಫಂಕ್ಷನ್ ಆದ್ರೂ ಹೋಗ್ಬೋದು. ಉದಾಹರಣೆ ಹೆಸರು ಹಾಕೋದಾಗ್ಲಿ, ಎಲೆ ಕೊಡೋದಾಗ್ಲಿ, ಸತ್ಯನಾರಾಯಣ ಪೂಜೆ ಆಗ್ಲಿ ಹೋಗ್ತೀರಾ. ಯಾಕೆಂದ್ರೆ ಎಲ್ಲ ಕಡೆ ಮಕ್ಕಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅಥವಾ ಮಕ್ಕಳು ಏನು ಹಠ ಮಾಡ್ತಾರೆ, ಮಕ್ಕಳು ಬಿಟ್ಟು ಮಕ್ಕಳು ಆಡ್ತಾರೆ. ಇನ್ನೂ ಒಂದೇನಂದ್ರೆ ಈಗ ನೋಡಿ ಮಕ್ಕಳಿಗೆ ಮಕ್ಕಳು ಈಗ ಇನ್ನೊಂದಿದೆ, ಮನೆಯಲ್ಲಿ ರಜಿಸಿದ್ದಾಗ ಮಕ್ಕಳು ಮನೆಯಲ್ಲಿ ಖುಷಿ ಆಗ್ತದಾ? ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಈಗ ನೋಡಿ ನಾವು ನೀವು ಕಲಿಬೇಕಾದ್ರೆ ಕೇವಲ ಶಾಲೆ ಶಿಕ್ಷಕರು ಶಿಕ್ಷಣ ಒಂದನ್ನೇ ಕೊಡೋದಾಗಿದೆ. ಈಗ ಬೆಳಿಗ್ಗೆ ಬಂದ ತಕ್ಷಣ ರೇರು ಹಾಲು ರಾಗಿ ಮಾಲ್ಟು, ಆಮೇಲೆ ಎಷ್ಟು ಜನ ಮಕ್ಕಳು ಬಂದಿದ್ದಾರೆ, ಎಷ್ಟು ಜನ ಬರಲಿಲ್ಲ, ಅವ್ರ ಬಗ್ಗೆ ಅಟೆಂಡೆನ್ಸ್ ತಗೊಂಡು ಊಟದ್ದು ಮೊಟ್ಟೆ ಬಾಳೆಹಣ್ಣನ್ನ ಕಲೆಕ್ಷನ್ ಮಾಡಬೇಕು. ಆನಂತರ ಅದನ್ನ ಇದರೊಳಗೆ ಆನ್ಲೈನಲ್ಲಿ ಬಳಸಬೇಕು, ಜೊತೆಗೆ ಶಿಕ್ಷಣ ಕೊಡಬೇಕು ಅಲ್ವಾ. ಇಷ್ಟು ಕೆಲಸವನ್ನ ಅಂದ್ರೆ ನಾವೇನು ನಮ್ಮ ಹೊರೆಯನ್ನೆಲ್ಲ ನಾವು ಶಾಲೆಯ ಮೇಲೆ ಹಾಕಿದ್ದೇವೆ. ಈಗ ಈ ಸರ್ಕಾರ ಏನಂತದೆ ಕೇಳಿದ್ರೆ, ನೀವು ಈಗ ನಾನು ಇಷ್ಟೇ ತಾಯಿಯಲ್ಲಿ ಬಂದ್ರೆ ಎಷ್ಟಿದ್ರು ಗೊತ್ತಿಲ್ಲ, ದಿವಸಕ್ಕೊಬ್ರು ಅಂದ್ರೆ ಇಡೀ ದಿವಸ ಅಲ್ಲ, ಒಂದು 11 ಗಂಟೆ ಟೈಮ್ಗೆ ಒಬ್ರು ಬಂದು ಈಗ ಅಡಿಗೆ ಮಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಅಂದ್ರೆ ಮಕ್ಕಳಿಗೆ ಬಡಿಸೋದು, ಮಕ್ಕಳ ಜೊತೆ ನೋಡಿ, ಅಂದ್ರೆ ಮಕ್ಕಳು ಸ್ವಲ್ಪ ಅಲರ್ಟ್ ಆಗ್ತಾರೆ. ಆ ತಾಯಿಯಂದಿರಿಗೆ ಬಂದಾಗ ಸ್ವಲ್ಪ ಹೆದರ್ತಾರೆ. ಮತ್ತೆ ಇನ್ನೊಬ್ರು ಅವ್ರ ಫ್ರೆಂಡ್ಸ್ ಮನೆ ಹೋಗ್ಬೇಕು ತಾಯಿಯಂದಿರಿಗೆ ಹೇಳ್ತಾರೆ, ಇನ್ನೊಬ್ರು ಹೇಳಿ ಮಾಡಿದ್ದಾರೆ ಹೇಳ್ತಾರೆ. ಜೊತೆಗೆ ಅಡಿಗೆಯವರಿಗೆ ಸಹಾಯಕ ಆಗುತ್ತೆ. ಅಡಿಗೆಯವರನ್ನ ಆಯ್ಕೆ ಮಾಡ್ಕೊಂಡು ಯಾವಾಗ ಹೇಳ್ರಿ? ಅಡಿಗೆಯವರನ್ನ ಸರ್ಕಾರ ಆಯ್ಕೆ ಮಾಡ್ಕೊಂಡು ಯಾವಾಗ? ಒಂದ್ ಅನ್ನ ಸಾರು ಇದ್ದಾಗ, ಕೇವಲ ಸ್ಟಾರ್ಟಿಂಗ್ ಅಕ್ಷರದಾಸು ಬಂದಾಗ ಒಂದ್ ಅನ್ನ ಒಂದ್ ಸಾರು ಅಷ್ಟೇ. ಧಾನ್ಯಗಳೆಲ್ಲ ಉಪ್ಪಿನಕಾಯಿ ಕೊಟ್ಟರೆ ಉಪ್ಪಿನಕಾಯಿ ಹೋಗ್ತಿರಲ್ಲ, ಆವಾಗ ಅಡಿಗೆಯವರನ್ನ ಆಯ್ಕೆ ಮಾಡ್ಕೊಂಡು ಅಡಿಗೆಯವ್ರಿಗೆ ಕೊಡುವಂತ ಪದಾರ್ಥ ತುಂಬಾ ಕಡಿಮೆ. ಯಾಕೆಂದ್ರೆ ಅವರಿಗೆ ಒಂದು ಹೊತ್ತು ಕೆಲಸ ಮಾಡಿ ಮುಗಿ ಮತ್ತೊಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗುದಿಲ್ಲ. ಏನಿದ್ರು ಶಾಲೆಯಲ್ಲಿ ಎಷ್ಟು ಕೆಲಸ ಮಾಡ್ಕೊಂಡು ಮನೆಗೆ ಹೋಗುತ್ತೆ, ಬೇರೆ ಇತರೆ ಉತ್ಪನ್ನಗಳಾಗಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಏನ್ ಹೇಳ್ತಾ ಇದೆ, ಅವರಿಗೂ ಸ್ವಲ್ಪ ಹೆಲ್ಪ್ ಮಾಡ್ರಿ, ಅವರಿಗೂ ಹೆವಿ ಆಗ್ತದೆ. ದಿವಸ ಒಬ್ಬರು ಪಾಲಕರು ಬಂದ್ರೆ ಶಿಕ್ಷಕರು ಅಲರ್ಟ್ ಆಗ್ತಾರೆ, ಪಾಲಕರು ಅಲರ್ಟ್ ಆಗ್ತಾರೆ, ಮಕ್ಕಳು ಅಲರ್ಟ್ ಆಗ್ತಾರೆ, ಅಡಿಗೆಯವರು ಅಲರ್ಟ್ ಆಗ್ತಾರೆ. ಅಂದ್ರೆ ಇದೊಂದೇ ಶಾಲೆ ಪ್ರಶ್ನೆ ಹೇಳ್ತಾ ಇಲ್ಲ, ಟೋಟಲ್ ಆಗಿ ಹೇಳ್ತಾ ಇದ್ದೇನೆ ನಾನು. ಕೆಲವೊಂದು ಶಾಲೆಗಳಲ್ಲಿ ಸ್ವಚ್ಛತೆ ಬಗ್ಗೆ ಹಿಂದಿದ್ರೆ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಇದು ಮಾಡ್ತಾರೆ. ಇಲ್ಲಿ ನಾನು ಪರಿಶೀಲನೆ ಮಾಡಿದಾಗ ಅಡಿಗೆ ಉತ್ತಮವಾಗಿದ್ದಾರೆ, ಅಡಿಗೆ ರುಚಿಕಟ್ಟಾಗಿ ಮಾಡ್ತಾರೆ, ಮತ್ತೆ ಸ್ವಚ್ಛತೆ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ. ಒಂದು ಶೌಚಾಲಯ ಸ್ವಚ್ಛತೆ ಒಂದು ಸ್ವಲ್ಪ ಆಗಿದೆ, ಉಳಿದಂತೆ ಈ ಶಾಲೆಯಲ್ಲಿ ನಮ್ಗೆ ಎಲ್ಲ ಸರಿ ಅನಿಸ್ತಾ ಇದೆ. ಜೊತೆಗೆ ನಾವೇನ್ ಹೇಳ್ತಾ ಇದ್ದೇವೆ, ಅವರಿಗೂ ಅಡಿಗೆಯವರಿಗೂ ದಿವಸ ಮಕ್ಕಳು, ನಮಗೆ 1-2 ಮಕ್ಕಳನ್ನು ಸಂಭಾಳಿಸ್ಲಿಕ್ಕೆ ಸಾಕಾಗ್ತದೆ, ಅವ್ರು ಇಷ್ಟು ಮಕ್ಕಳನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕಲ್ಲ. ಶಿಕ್ಷಕರು ಅಬ್ಸರ್ವ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಏನಿದೆ, ಶಿಕ್ಷಕರು ಪ್ರತಿಯೊಂದು ಒಂದು ದಿವಸ ಒಬ್ರು ಆ ಕಾರ್ಯನ ನಿರ್ವಹಿಸಬೇಕು ಅಂತ ಇದೆ, ಅವರಿಗೂ ಅದ್ರ ಬಗ್ಗೆ ಇದೆ. ಜೊತೆಗೆ ನಿಮ್ಗೊಂದಿದೆ, ಎಷ್ಟು ಜನ ನೀವು ಊಟ ಮಾಡಿದ್ದೀರಿ ಶಾಲೆಯಲ್ಲಿ? ಶಾಲೆಯಲ್ಲಿ ಎಷ್ಟು ಜನ ಊಟ ಮಾಡಿದ್ದೀರಿ? ಎಷ್ಟು ಜನ ಫಂಕ್ಷನ್ ಊಟ ಮಾಡ್ತದಲ್ಲ ಬೆಲೆ ದಿನ ಅಂದ್ರೆ ಫಂಕ್ಷನ್ ಆದಾಗ ಊಟ ಮಾಡೋದು ಸೆಕೆಂಡರಿ. ಬೇರೆ ಯಾವಾಗಾದ್ರೂ ಬಂದಾಗ ಯಾರು ಬಿಸಿ ಊಟ ರುಚಿ ನೋಡಿದ್ರಿ? ಸರೇ ನೋಡಿದ್ದೀರಾ? ನಾನು ಊಟ ಮಾಡಿದ್ದೀನಿ. ಅದ್ಯಾರು ನೋಡಿದ್ದೀರಿ? ನಾನು ನೋಡಿ ಪುಸ್ತಕ ಬರ್ತೀರಾ? ನಾನು ಮನೆಯಲ್ಲಿ ಬಂದು ಬಡಿಸಿಟ್ಟೆಲ್ಲ ಅಲ್ಲ, ಒಂದು ರುಚಿ ಒಂದು ಬುಕ್ ಇದೆ. ರುಚಿ ಅಂತ ಒಂದು ಬುಕ್ ಇದೆ, ಆ ಬುಕ್ಕಲ್ಲಿ ಬರ್ದಿಟ್ಟು ಹೋಗ್ಬೇಕು ನೀವು ರುಚಿ ನೋಡ್ಕೊಂಡು. ಈಗ ನೀವು ನೆಕ್ಸ್ಟ್ ಏನ್ ಮಾಡ್ರಿ ಅಂದ್ರೆ ಅಂದ್ರೆ ನಿಮ್ಗೆ ಸಾಮಾನ್ಯ ತಿಂಗಳಿಗೆ ಒಂದ್ಸಲ ಅಲ್ಲ, ಎಷ್ಟು ದಿನ ಟೈಮ್ ಹೇಳ್ರಿ?
ಅಂತ ಹೇಳಿದ್ದು. ಅಲ್ಲಿ ನೀವ್ ಹೇಳ್ಬಹುದು ಮೇಡಮ್ ನಮ್ ಕೆಲಸ ಇಲ್ವಾ, ನಮ್ಮ ಮಕ್ಳು ಅಲ್ವಾ ಇಲ್ಲಿ ಬರ್ತಾ ಇರೋದು, ಕೆಲಸ ಇದೆ ಇಡೀ ದಿನ ಬನ್ನಿ ಅಥವಾ ಡೈಲಿ ಬನ್ನಿ ಅಂತ ನಾವು ಹೇಳುದಿಲ್ಲ. ನೀವು ನೀವೇ ಸಮಿತಿ ಇದೆಯಾ, ನೀವೇ ಮಾತಾಡ್ಕೊಂಡು ಮಾಡ್ಕೊಡ್ರಿ. ಎಷ್ಟೊತ್ತಿಗೆ 11 ಗಂಟೆಗೆ ಒಂದೂವರೆಗೆ ಒಂದೂವರೆಗೆ 1 ಗಂಟೆ ಒಳಗೆ ನಾನು ಹೇಳ್ತಾ ಇರೋದು ಯಾರು ಬರ್ತೇವೆ ಅಂತ ಹೇಳ್ತಿ ಬರ್ತೇವೆ ಟೀಚರ್. ಇಲ್ಲ ನಿಜವಾಗ್ಲೂ ಬರ್ತೇನೆ ಟೀಚರ್. ನಾನು ಹತ್ರ ಇದ್ದೆ, ನಾನು ಆರೋಗ್ಯ ಸರಿ ಇದ್ರೆ ಖಂಡಿತ ಬರ್ತೇನೆ. ಹಾಗೆಲ್ಲ ಆರೋಗ್ಯ ಸರಿ ಇರ್ತದೆ ಎಲ್ರಿಗೂ ಈಗ ನೋಡ್ರಿ ನೀವು ಒಂದ್ಸಲ ಸರಿ ಸೆಟ್ ಮಾಡ್ಕೊಳ್ಳಿ. ಕಡೆ ನಿಮ್ಗೆ ಇವತ್ತಿಲ್ಲ ನಾನು ನಾಳೆ ನಾನು ಹೋಗ್ಲೇಬೇಕು, ಆ ಒಂದು ನಮ್ಮಲ್ಲಿ ಇರ್ತದೆ. ಅಲ್ಲಿ ಬಂದಾಗ ಮಕ್ಕಳು ಕಿಡಿಗೆಯಿಂದನ ಮಾಡೋದು ಕಡಿಮೆ ಮಾಡ್ತಾರೆ. ಯಾಕೆ ಕೇಳ್ಬೋದು, ಈಗ ಒಬ್ರು ಬಂದ್ರಪ್ಪ ನಿಮ್ಮ ಅಮ್ಮ ಬಂದ ನಮ್ಮ ಅಮ್ಮನ ಹತ್ರ ಹೇಳ್ಕೊಡ್ತಾರೆ, ನಮ್ಮ ಅಮ್ಮ ಆ ಭಾವನೆ ಬರ್ತಾರೆ. ನಮ್ಗಿಂತಪ್ಪ ನಿಮ್ಗೆ ಇವರಿಗೆ ಗೊತ್ತಿಲ್ಲ, ನಮಗಂತೂ ನಮ್ಮ ತಂದೆಯವರೆಲ್ಲ ದೂರ ಕಂಡ್ರೆ ನಾವು ಆಡ್ಕೊಳ್ತಿದ್ವಿ. ಅಂದ್ರೆ ಯಾಕೆ ಬೈತಾರೆ ಗೊತ್ತಾಯ್ತು. ಕೆಲವೊಂದು ಶಾಲೆಗಳಲ್ಲಿ ಒಳ್ಳೆ ತಿಂದು ಮಾಡ್ತಾರೆ, ಎಲ್ಲ ಮಕ್ಕಳು ಊಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೆಲವೊಂದು ಶಾಲೆಗಳಲ್ಲಿ ಬಹಳ ಸಮಸ್ಯೆಗಳು ಇದೆ. ಮತ್ತೆ ಪಾಲಕರು ಅಲರ್ಟ್ ಆದ್ರೆ ಶಿಕ್ಷಕರು, ಅಡುಗೆಯವರು, ಮಕ್ಕಳು ಎಲ್ಲರೂ ಅಲರ್ಟ್ ಆಗ್ತಾರೆ. ನಮ್ಮ ಮಕ್ಕಳಲ್ವಾ ಪ್ರತಿಯೊಂದು ನೀವು ಮೊದಲು ನಾವೆಲ್ಲ ಶಿಕ್ಷಣ ಕಲಿತಿದ್ವಿ ಅದು ಅಲ್ವಾ, ಅದ್ರ ಹೊರತಾಗಿ ಎಲ್ಲಾನು ಮಾಡ್ತಾ ಇದ್ದಾರೆ. ಆರಾಮಿಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮಾಡ್ತಾರೆ, ಕ್ಲಾಸ್ ಆದ್ರೂ ಮಲಿಸ್ತಾರೆ ಅಲ್ವಾ ಮೇಡಮ್. ಪ್ರತಿಯೊಂದನ್ನು ಮಾಡ್ತಾ ಇದ್ದಾರೆ, ಹೌದಲ್ವ ಹೇಳಿ. ಮತ್ತೊಂದೇನಂದ್ರೆ ನೋಡ್ರಿ, ಶಾಲೆಯಲ್ಲಿ ಟೈಮ್ ಟು ಟೈಮ್ ಮಾಡ್ತಾರೆ. ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಆಗ್ಲಿ 2 ಮಕ್ಕಳು ಅದು ದಿವಸ ನೀವು ಅಷ್ಟೇ ಟೈಮ್ ಮಾಡ್ತೀರಾ, ಆಗ್ತದಾ? ಮತ್ತೆ ಶಾಲೆಯಲ್ಲಿ ನೋಡಿ ಎಷ್ಟು ಟೈಮಿಂಗ್, ಆ ಟೈಮಿಂಗ್ ಆಗಬೇಕು, ಆ ಟೈಮಿಂಗ್ ಮಾಡ್ಬೇಕು. ಒಂದ್ ಸ್ವಲ್ಪ ಇವ್ರು ಲೇಟ್ ಆಯ್ತು ಅಂತ ಕಲ್ತವ್ರಿಗೆ ನಿಮ್ಮ ಶಾಲೆಯಲ್ಲಿ ಮಕ್ಕಳು ಹೊರಗಡೆ ಇದ್ದಂತೆ ಊಟ ಇಲ್ಲ ಅಂತ ಹೇಳ್ಬೋದು. ಬರ್ತದಲ್ಲ ಮೇಡಮ್, ಆ ಸಮಸ್ಯೆ ಬರ್ತದ. ಅದೇ ಅದಕ್ಕೆ ಹೇಳ್ತಾ ಇದ್ದೇನೆ ನಿಮ್ಗೆ, ನೀವು ಸಹಿತ ಇವ್ರ ಜೊತೆ ಅಲರ್ಟ್ ಆಗ್ರಿ. ಆನಂತರ ಮತ್ತು ಒಳ್ಳೆ ರೀತಿಯಲ್ಲಿ ನಡೀತದೆ. ಮತ್ತು ನಿಮ್ಮ ಶಾಲೆಯಲ್ಲಿ ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಕೂಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಿಂದ ನಡೀತಾ ಇದೆ ಅಂತ ನಾನು ಕಳೆದ 3 ದಿನದಿಂದ ನೋಡ್ತಾ ಇದ್ದೇನೆ. ನೀವು ಅನಾದಿ ಕಾಲದಿಂದ ನೋಡ್ತಾ ಇರ್ಬೋದು. ನಿಮ್ಮಲ್ಲಿ ಏನಾದರೂ ಅವರಲ್ಲಿ ನಿಂತ್ಕೊಂಡ್ಕೊಂಡು ನೀವು ಸರಿಪಡಿಸ್ಕೊಳ್ಳಿಕ್ಕೂ ಆಗ್ತದೆ. ನೀವು ಕೇಳುವಂತ ಹಕ್ಕು ಇದೆ. ಜೊತೆಗೆ ನೀವು ಸಹಿತ ಅಲರ್ಟ್ ಆಗಿದ್ರೆ, ಈಗ ನೀವು ಡೈಲಿ ಬಂದು ನೀವು ಕೆಲಸ ಮಾಡ್ತಾ ಇದ್ರೆ ಶಿಕ್ಷಕರು ಅಲರ್ಟ್ ಆಗ್ತಾರೆ. ಜೊತೆಗೆ ನೀವೇನಾದ್ರು ಕೇಳಿದ್ದು ಅವ್ರಿಗೆ ಅನ್ಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಅರ್ಥ ಆಯ್ತಾ? ಮಾಡ್ತಿರಲ್ಲ ಮುಂದೆ ಅವ್ರೇ ಹೌದು. ಅದು ಮತ್ತು ಇದೆ ಮತ್ತು ಹೆಚ್ಚು ಲೇಟ್ ಆಗುತ್ತೆ. ಅದಕ್ಕಾಗಿ ನೀವು ಈ ಕಡೆ ಬರುವವರು ಶಾಲೆಗೆ ಹೋಗಿ ಒಂದು 2 ತಾಸು ಶಾಲೆಯಲ್ಲಿ ಇರೋದು ಮಕ್ಕಳ ಜೊತೆ ಇದು ಮಾಡಿ ರುಚಿ ನೋಡಿ ಆ ರುಚಿ ಪುಸ್ತಕದಲ್ಲಿ ಬರ್ದಿಟ್ಟು ಹೋಗ್ಬೋದು. ಆಯ್ತಲ್ಲ? ಮತ್ತು ನಿಮ್ಗೆ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆಯಾ? ಈಗ ಸರ್ಕಾರದಿಂದ ಸಿಗುವಂತ ಎಲ್ಲ ಸವಲತ್ತುಗಳು ಸಿಕ್ಕಿದೆ. ಊಟ ಸಾಕ್ಸ್ ಎಲ್ಲ ಎಲ್ಲರೂ ಸಿಕ್ಕಿದೆ. ನಿಮ್ಮ ಮಕ್ಕಳು ಎಲ್ಲರೂ ಊಟ ಮಾಡ್ತಾರ? ಎಲ್ಲರೂ ಹಾಲು ಕುಡಿತಾರ? ಇಲ್ಲ. ನನ್ನಗಳು ಕುಡಿತಿದೆ, ಎಲ್ಲರೂ ಕುಡಿಯುತ್ತಿಲ್ಲ ಅಂತಲ್ಲ, ಯಾಕೆ ಕೊಡ್ತಾರೆ? ದೊಡ್ಡದು ಯಾಕೆ ಮಾಡಬೇಕು? ಏನಿದೆ ಹೇಳ್ರಿ, ಶಿಕ್ಷಕರ ಹೆದರ್ಸಕ್ಕೆ ನೀವು ಬರ್ತೀರಿ, ಬಾಲಕರ ಮಕ್ಕಳಿಗೆ ಹೆದರ್ಸಿದ್ರೆ ಇಲ್ಲಪ್ಪ. ಕೆಲವೊಂದು ಮಕ್ಕಳಿಗೆ ಹಾಲು ಕುಡಿದ್ರೆ ಆಗಲ್ಲ ಮೇಡಮ್, ಕೆಲವೊಂದು ಮಕ್ಕಳಿಗೆ ಹಾಲು ಕುಡಿದ್ರೆ ಆಗಲ್ಲ, ಹೊಟ್ಟೆ ಬರುತ್ತೆ, ಆಮೇಲೆ ವಾಮಿಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಬೇಡ ಹಾಲು ಕುಡಿಯೋದು ಅಂತಾನೆ ಹೇಳಿದ್ವಿ. ಅದನ್ನ ಪೇರೆಂಟ್ಸ್ ಒಪಿನಿಯನ್ ಮೇಲೆ ಕೊಡೋದು ಒಳ್ಳೇದು ಅನ್ಸುತ್ತೆ. ನಿಮ್ಮ ಹೆಸರೇನು ಮೇಡಮ್? ಲಲಿತಾ. ಮತ್ತೆ ಏನ್ ಹೇಳ್ತೀರಿ? ಊಟದಲ್ಲಿ ಏನಾದ್ರು ಬದಲಾವಣೆ ಆಗ್ಬೇಕು ಮತ್ತೆ? ಅಡಿಗೆ ಚಲೋ ಮಾಡ್ತಾ ಇದ್ದಾರೆ. ನಾನಂತೂ ಚಲೋ ಮಾಡ್ತಾರಲ್ವ, ನೀವು ಯಾರಾದ್ರೂ ಊಟ ಮಾಡೋದು ನೋಡಿದ್ದೀರಾ ಅಂತ ಚಲೋ ಮಾಡ್ತಾರೆ. ಸ್ವಚ್ಛ ಇದೆ, ಚಲೋ ಮಾಡ್ತಾರೆ. ಮತ್ತೇನಿದೆ? ಮತ್ತೇನು ಸಮಸ್ಯೆ ಇದೆ? ನಿಮ್ಮ ಶಾಲೆಗಾಗಿ ನಿಮ್ಮ ಬೇಡಿಕೆ ಏನು? ಹೆಚ್ಚು ಮಕ್ಕಳು ಬರ್ಬೇಕು. ಹೆಚ್ಚು ಮಕ್ಕಳು ಬರುವುದು ಬರ್ಸೋರು ಯಾರು? ಶಿಕ್ಷಕ, ಪಾಲಕ ಒಂದು ಕೊಂಡಿ ಅದು. ನಮ್ಮ ಮಕ್ಕಳಿಗೆ ಆಡೋದು ಗ್ರೌಂಡ್ ಒಂದೇ
ಜಾಗ ಇಲ್ಲಿದೆ, ಜಾಗ ಇಲ್ಲ. ತಾಲೂಕು ಪಂಚಾಯತ್ ಸ್ವಲ್ಪ ಕೊಡ್ತಾರಲ್ಲ ಜಾಗ. ಎಲ್ಲ ಇದು ಮಾಡಿ ಇಟ್ಕೊಂಡಾರಲ್ಲ. ಈಗ ನೋಡ್ರಿ ಏನ್ ಕ್ವಶನ್ ಹೇಳ್ತಾರೆ ಇಲ್ಲಿ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ ನಿಮ್ಮ ಶಾಲೆಯಲ್ಲಿ ಅಂತಾರೆ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಬರ್ತಿದ್ವಿ ಈ ಕಡೆ, ನಮ್ಮ ದೊಡ್ಡಪ್ಪನ ಮನೆ ಇದೆ, ಬರ್ತಿದ್ವಿ. ಯಾವಾಗ ಬಂದಾಗ ಮಕ್ಕಳ ರಾಶಿ ಇತ್ತು, ತುಂಬಾ ಇತ್ತು ಅಲ್ವಾ. ನಮ್ದು ಕೊಟ್ಟಿದ್ದು 121 ಹೋಗಿದ್ದು ನಮ್ಗೆ ಮನೇಲೆ ಮಕ್ಕಳು ಇದ್ದಾರೆ. ಅಲ್ವಾ. ಸಭೆ ಕರಾವನ್ನ ಬಂದು ಆಮೇಲೆ ಕಳಿಸ್ತೇವೆ ನಾವು. ನೀವು ಎನಿ ಟೈಮ್ ಯಾವಾಗಾದ್ರೂ ಬಂದು ಶಿಕ್ಷಕರು ಕೊಡ್ಕೊಂಡು ಓದಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಮತ್ತೆ ಇನ್ನೊಂದು ಏನಂದ್ರೆ ನಾನು ಹೇಳಿದ್ದನ್ನು ಸ್ವಲ್ಪ ಅಲರ್ಟ್ ಆಗಿ ಸ್ವಲ್ಪ ಬಂದು ತಾಯಿಗೆ ಹೆಲ್ಪ್ ಮಾಡಿ ಮಾಡ್ತಿರಲ್ಲ ಮಾಡ್ತಿರಲ್ಲ. ಈಗ ನಿಮ್ಮ ಅಭಿಪ್ರಾಯವನ್ನು ಶಿಕ್ಷಕರ ಪಾಲಕರ ಅಭಿಪ್ರಾಯವನ್ನು ಹೇಳಿ, ನಂತರ ಶಿಕ್ಷಕರು ಮಾತಾಡ್ತಾರೆ, ನಂತರ SDMC ಅವರು ಮತ್ತು ಅಧ್ಯಕ್ಷರು ಮಾತಾಡ್ತಾರೆ. ಚರ್ಚೆ ಮಾಡಿದಂಥ ಶ್ರೀ ಮತ್ತು ಗೀತಾ ಗಾಂಕರವರಿಗೆ ಧನ್ಯವಾದಗಳು. ಈಗ ಪಾಲಕರಿಂದ ತಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವ ತಮ್ಮೆಲ್ಲರಿಗೂ ಹಾಗೂ ನೆರೆದಿರುವಂತಹ ಪಾಲಕರಿಗೆ ವಂದನೆಗಳು. ಈಗಾಗಲೇ ಗೀತಾ ಗಾಂಕರ್ ಮೇಡಮ್ ಅವರು ಸುದೀರ್ಘವಾಗಿ ಏನೆಲ್ಲ ಆಗಬೇಕು, ಏನು ನಡೀಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಸುಮಾರು ವಿಷಯ ಸಾಮಾಜಿಕ ಪರಿಶೋಧನಾ ಕಾರ್ಯದಲ್ಲಿ ನಮ್ಮ ಶಾಲೆಯಲ್ಲಿ 3 ದಿನದಿಂದ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ತಾಲೂಕು ಪಂಚಾಯತಿಯಿಂದ ಬಂದಿರುವಂಥ ತಾಲೂಕು ಪಂಚಾಯತಿಯಿಂದ ಶಾಲೆಯಲ್ಲಿ ನಡೆಸುವ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಶಾಲೆಯ ಕಾಗದ ಪತ್ರಗಳ ತಪಾಸಣೆ ನಡೆಸುವುದು ಈಗಾಗಲೇ 3 ದಿನಗಳಲ್ಲಿ ನಡೆಯುವುದು ಈಗಾಗಲೇ ನಡೆದಿದೆ. ಈ ಕಾರ್ಯವನ್ನು ನಿಯಮಿತವಾಗಿ ಪರಿಶೀಲಿಸಲು ತಾಲೂಕು ಪಂಚಾಯತ್ ಅನುಕೂಲದಿಂದ ಮೇಡಮ್ ಗೀತಾ ಮೇಡಮ್ ಅವರು ತಂಡದ ಸಮೇತ ಬಂದು ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತಾರೆ. ಗೀತಾ ಮೇಡಮ್ ತುಂಬಾ ಸರಳ ಮತ್ತು ಸಜ್ಜನ ವ್ಯಕ್ತಿಯಾಗಿರುತ್ತಾರೆ. ಅವರು ತಮ್ಮ ಆತ್ಮೀಯರಂತೆ ಕಂಡಿದ್ದಾರೆ ಹಾಗೂ ಶಾಲೆ ಮತ್ತು ಹೆಡ್ ಮಾಸ್ಟರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಲೆ ಬಗ್ಗೆ ಮತ್ತು ಹೆಡ್ ಮಾಸ್ಟರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ನಿಮ್ಮ ಶಾಲೆಯ ಶಿಕ್ಷಕರ ಹೊಂದಾಣಿಕೆಯೂ ಚೆನ್ನಾಗಿದೆ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದ. ಇದ್ದಾಗ ಪಾಲಕರು ಕೂಡ ಉತ್ತಮ ಅಭಿಪ್ರಾಯ. ನಮಗೆ ಯಾವುದೇ ಶಾಲೆಗೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಯಾವುದಕ್ಕಾದ್ರೂ ನಾವು ಬೇರೆ ಶಾಲೆಗೆ ಹೋದಾಗ ಹೈಸ್ಕೂಲ್ ಹೋದಾಗ ಹೈಸ್ಕೂಲ್ ಟೀಚರ್ ನಿಮ್ಮ ಶಾಲೆ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ, ಚೆನ್ನಾಗಿ ಓದ್ತಾರೆ ಅಂತಾರೆ. ನಮ್ಗೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಶಿಕ್ಷಕರ ಮೇಲೂ ಒಳ್ಳೆಯ ಅಭಿಪ್ರಾಯವನ್ನ 18ರಿಂದ ಏಪ್ರಿಲ್ 2ರವರೆಗೆ ಇದೆ. ಆ ಅಭಿಯಾನದ ಹೆಸರು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ. ಇದು ಪರೀಕ್ಷಾ ವೇಳೆ ಆಗಿರೋದ್ರಿಂದ ಮಗು ಅನಿವಾರ್ಯವಾಗಿ ಪುಸ್ತಕವನ್ನು ಹಿಡಿದು ಕೂತ್ಕೊಳ್ಳೇಬೇಕಾಗಿದೆ. ಮಗು ಓದಿದ್ರೆ ಮಾತ್ರ ಬರೀಲಿಕ್ಕೆ ಸಾಧ್ಯ ಇದೆ, ಇಲ್ಲ ಅಂತಂದ್ರೆ ಬರೀಲಿಕ್ಕೆ ಆಗೋದಿಲ್ಲ. ಮಗು ಕೇವಲ ಇರೋದು ಶಾಲೆಯಲ್ಲಿ 7 ಗಂಟೆ ಮಾತ್ರ. ಇನ್ನು ಉಳಿದ ವೇಳೆಯನ್ನ ಮನೆಯಲ್ಲೇ ಕಳೆಯೋದ್ರಿಂದ ಈಗಿನ ವಾತಾವರಣದ ಪ್ರಕಾರ, ಈಗಿನ ಶಿಕ್ಷಣದ ಪ್ರಕಾರ ಮಗು ಕನಿಷ್ಠ 6 ಗಂಟೆ ಓದಲೇಬೇಕು. ದಿನಕ್ಕೆ ಕನಿಷ್ಠ 6 ಗಂಟೆ ಓದಲೇಬೇಕು. ಅಂದ್ರೆ ಪರೀಕ್ಷೆ ಹತ್ರ ಬಂದಿರೋದ್ರಿಂದ ಆ ರೀತಿ ಸರ್ಕಾರನೇ ಹೊರಡಿಸಿದೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ. ಅದಕ್ಕೆ ಮಕ್ಕಳಷ್ಟೇ ಮಾಡಿದ್ರೆ ಸಾಲುದಿಲ್ಲ, ಮಕ್ಕಳ ಜೊತೆಯಲ್ಲಿ ನಾವು ಇರಬೇಕು. ಹಾಗೆ ಮನೆಯಲ್ಲಿ ನಾವು ಬರ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಯಾರಿರ್ಬೇಕು? ಪಾಲಕರ ಜೊತೆಯಲ್ಲೇ ಇರಬೇಕು, ಮಕ್ಕಳ ಜೊತೆಯಲ್ಲೇ ಇರಬೇಕು. ನಾವು ಪಾಲಕರು ನಾವೇನ್ ಮಾಡ್ತೀವಿ, ನಾನು ನೀವು ಅಂತಲ್ಲ, ಎಲ್ಲರೂ ಬಂದು ಇದರಲ್ಲಿ ಟಿವಿ ಹಚ್ಕೊಳ್ತೀವಿ. ಮಗ ನೀನು ಓದ್ತಾ ಕೂತ್ಕ ಅಂತ ಹೇಳಿ ನಾವು ಟಿವಿ ನೋಡ್ತಾ ಕೂತ್ಕೊಳ್ತೀವಿ. ಬೇಡ ಅಮ್ಮ ನೀನ್ ಬಾ ಅಂತ ನಾವು ಕೂತ್ಕೊಳ್ತೀವಿ, ಮೊಬೈಲ್ ಇಟ್ಕೊಳ್ತೀವಿ, ಅಂತೀವಿ. ಆವಾಗ ಮಗು ಮಾಡೋದಿಲ್ಲ. ಆ ಟಿವಿ ಸೌಂಡ್ ಕೇಳ್ತಿದೆ, ಟಿವಿ ಸೌಂಡ್ ಬದಿಗೆ ಅದ್ರ ಮಗು ಇದು ಲಕ್ಷ್ಯ ಹೋಗ್ತದೆ, ಏಕಾಗ್ರತೆ ಬರೋದಿಲ್ಲ. ಜೊತೆಯಲ್ಲಿ ಮೊಬೈಲ್ ಹಿಡಿದ್ರೆ ಅಮ್ಮನೇ ಮೊಬೈಲ್ ಹಿಡಿದಿದ್ರೆ ನನಗೆ ನನ್ ಕೂತ್ಕೊಂಡು ಕೊಡಮ್ಮ, ನನ್ ಬೇಜಾರ್ಸಂಗೂ ಇತ್ತು. ಇಷ್ಟೊತ್ತ ಓದಿ ಸಾಕಾಯ್ತು, ಓದೋದೇನು ಇಲ್ಲ. ಅಮ್ಮ ಏನ್ ಮಾಡ್ತಾ ಇದೆ ಅದನ್ನೇ ನೋಡ್ತಾ ಇರ್ತದೆ ಮಗು.
ಸಾಕಾಯ್ತು ಅಂದ್ರೆ ಮಕ್ಕಳು ಔಪಚಾರಿಕ ಕಲ್ತದ್ದನ್ನ ಆ ಮಗು ಮನೆಯಲ್ಲಿ ಹೋಗಿ ನಾವು ಇಲ್ಲಿ ಒತ್ತಾಯ ಹೇರಿರ್ತೀವಿ, ಮನೆಯಲ್ಲಿ ಹೋಗಿ ಓದ್ರಿ ಮಗ ಅಂತ ಇರ್ತೀವಿ. ಅಲ್ಲಿ ಲಕ್ಷ್ಯ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿ ಓದೋದು ಹೋಯ್ತು, ಇಲ್ಲಿ ಕಲ್ಸೋದು ಹೋಗ್ಬಿಡ್ತಾರೆ. ಅವ್ರಿಗೆ ಅಲ್ಲಿ ಒಂಚೂರ ಹೋಮ್ವರ್ಕ್ ಮಾಡಿದ್ರೆ ಏನ್ ಕಲ್ಪಿಸಿದಾರ ಅದ್ರ ಬಗ್ಗೆ ಸ್ವಲ್ಪ ಬರೆಯೋದು, ತೆಗಿಯೋದು, ಓದೋದು ಮಾಡಿದ್ರೆ ಅದೇನಾಗ್ತದೆ, ಮಗುಗೆ ಸ್ವಲ್ಪ ರೂಢಿ ಆಗ್ತದೆ. ಅದನ್ನ ಆ ನಂತರ ತನ್ನ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿವರೆಗೂ ಮಗುವಿಗೆ ಅರ್ಥ ಆಗದೆ ಇದ್ದವಾಗ ಮಗು ಅಳವಡಿಸ್ಕೊಳ್ಳಿಕ್ಕೆ ಎಲ್ಲ ಆಗ್ತದೆ, ಆಗೋದಿಲ್ಲ. ಹಾಗೆ ಇವತ್ತು ಬರ್ಲಿಲ್ಲ ಅಂದ್ರೆ ನಿನ್ನೆ ಕಲ್ಸೋದು ಹೋಯ್ತು, ನಾಳೆ ಬರ್ತದೆ, ನಾಳೆ ಬರೋದಿಲ್ಲ ಅಂದ್ರೆ ಇವತ್ತೊಂದು ಇಲ್ಲ, ನಾಳೆದು ಇಲ್ಲ. ಅದಕ್ಕೊಂದು ಕೊಂಡಿ ಇದ್ದಂಗೆ. ಒಂದು ಮಗು ಅಕ್ಷರ ಜ್ಞಾನ ಆಗಿದೆ, ಹಿಕ್ಕಿ ಓದ್ತದೆ ಅಂತಂದ್ರೆ ಅಲ್ಲಿ ಯಾಕೆ ತಪ್ಪು? ಮಗು ನಿಯಮಿತವಾಗಿ ಓದೋದು ಕುಳ್ಬೇಕು. ಕ್ಲಾಸ್ನಲ್ಲಿ ನಾವು ಮಕ್ಕಳನ್ನ ಕೂರಿಸ್ಕೊಳ್ತೀವಿ ಓದೋದಕ್ಕೆ, ಓದೋ ಟೈಮ್ ಓದಿಸ್ತೀವಿ, ಬಡಿಸೋ ಟೈಮಲ್ಲಿ ಬಡಿಸ್ತೀವಿ. ಆದ್ರೆ ಮನೆಯಲ್ಲೂ ಕೂಡ ಈ ಕೆಲಸ ಆಗ್ಲೇಬೇಕು. ಮಗು ಶಾಲೆ ತಪ್ಪಿಸೋದನ್ನ ಕಡಿಮೆ ಮಾಡೋದು. ಅದ್ರಲ್ಲೂ ನಲಿಕಲಿ ಮಕ್ಕಳು, ಗಂಡು ಮಕ್ಕಳು ಶಾಲೆ ತಪ್ಪಿಸೋಗಿಲ್ಲ. ಯಾಕಂದ್ರೆ ಇವತ್ತು ಹೇಳೋದನ್ನ ಏನಂತ ಹೇಳಿ ಮಗುವಿಗೆ ಮಾತಿಂದ ಬಂದವಾಗ ಗೊತ್ತೂ ಆಗುದಿಲ್ಲ, ಹೌದಲ್ಲ ಮಗು. ಆದ್ರೆ ಅದ್ರಲ್ಲೂ ಸಣ್ಣ ಮಕ್ಕಳು, ನಲಿಕಲಿ ಮಕ್ಕಳು ಶಾಲೆ ತಪ್ಪಿಸೋರು ಬಹಳ ಕಷ್ಟ ಆಗ್ತದೆ. ಇದನ್ನ ಮಗು ಶಾಲೆ ತಪ್ಪಿಸ್ತಂತೆ ನೋಡ್ತದೆ. ಯಾಕಂದ್ರೆ ಮಗುವಿನ ಪ್ರಗತಿ ಕುಂಠಿತ ಆಗ್ತದೆ, ಒಂದಕ್ಕೊಂದು ಕೊಂಡಿ ತಪ್ಪು ಹೋಗ್ತದೆ, ಶಿಕ್ಷಣದ ಕೊಂಡಿ ತಪ್ಪು ಹೋಗ್ತದೆ. ಆದ್ರಿಂದ ಮಗುವನ್ನ ಶಾಲೆಗೆ ಗೈರು ಆಗದಿರಂತೆ ಪಾಲಕರು ಸ್ವಲ್ಪ ಲಕ್ಷ್ಯ ವಹಿಸ್ತಾರೆ. ಮತ್ತೆ ಪಾಲಕರು ಈಗ ಪರೀಕ್ಷೆ ಟೈಮ್ ಆಗಿರೋದ್ರಿಂದ ಮಕ್ಕಳು ಏನ್ ಮಾಡ್ತಾರೆ, ಹಠ ಮಾಡ್ತಾರೆ. ನೀವು ಮದುವೆ ಹೋಗ್ತೀರಾ ಗೊತ್ತಿಲ್ಲದೆ ಹೋಗ್ರಿ, ನೀವು ಫಂಕ್ಷನ್ಗೆ ಹೋಗ್ತೀರಾ ಗೊತ್ತಿಲ್ಲದೆ ಹೋಗ್ರಿ, ಆದ್ರೆ ಮಕ್ಕಳನ್ನ ಟೈಮ್ ಕರ್ಕೊಂಡು ಹೋಗ್ತಾರೆ. ನಿಮ್ಮಲ್ಲಿ ವಿನಂತಿ, ಮತ್ತೆ ಇದೆಲ್ಲ ಹೇಳ್ತಾ ಇರೋದು, ವಿನಂತಿಸ್ಕೊಂಡು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಮಕ್ಕಳನ್ನ ಈ ಪರೀಕ್ಷೆ ಟೈಮ್ ಹೊರಗಡೆ ಕರ್ಕೋದ್ರೆ ಅವ್ರು ಮೊದಲೇ ಏನಾದ್ರು ಐಸ್ ಕ್ರೀಮು ಅದು ಇದು ತಿಂತಾರೆ. ಮತ್ತೆ ಮಾರನೇ ದಿವಸ ಮೊದಲನೇ ದಿನ ಒಂದು ದಿನಕ್ಕೆ ಇತ್ತು, ಮಾರನೇ ದಿನ ಆರನೇ ಆಗ್ತಾರೆ. ಅದೇ ಹಾಗೆ ಒಂದು 2-3 ದಿನ ಹೋಗ್ಬಿಡ್ತಾರೆ. ಬಟ್ ಈಗ ಎಲ್ಲ ತರಗತಿಯಲ್ಲೂ ಎಲ್ಲ ಟೀಚರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರಶ್ನೆಗಳನ್ನ ಕೊಟ್ಟು ರೂಢಿ ಮಾಡಿಸ್ತಾ ಇದ್ದಾರೆ. ಶಾಲೆ ಬರಲಿಲ್ಲ ಅಂತಂದ್ರೆ ಆವತ್ತು ನಿಮ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಆಗೋದಿಲ್ಲ, ಮಾರನೇ ದಿವಸ ಬೇರೆ ಆಗೋದಿಲ್ಲ. ಅದ್ರ ಸಲುವಾಗಿ ನೀವು ಮಕ್ಕಳನ್ನ ಹೊರಗಡೆ ಈ ಟೈಮ್ನಲ್ಲಿ ಕರ್ಕೊಂಡು ಹೋಗ್ಬೇಡಿ ಅನ್ನೋದು ನನ್ನ ವಿನಂತಿ. ಇಷ್ಟು ಕೇಳಿ ಒಂದೆರಡು ಮಾತನ್ನು ಸಮಗ್ರ ಶಿಕ್ಷಣ ಇಲಾಖೆಯಿಂದ ಏನು ಪರಿಶೀಲನೆ ಮಾಡ್ತಾ ಇದ್ದಾರಲ್ಲ, ಅದು ಒಳ್ಳೆಯ ಒಂದು ವಿಚಾರ. ಹಾಗೆ ಶಾಲೆಯಲ್ಲಿ ಸಿಗುವಂಥ ಯೋಜನೆಗಳೆಲ್ಲವೂ ಶಾಲೆಯಲ್ಲಿ ಜಾರಿಯಾಗಿದೆ. ಮತ್ತು ಶಾಲೆಯ ಶಿಶುಟ ಇರ್ಬೋದು, ಮಕ್ಕಳಿಗೆ ಸಿಗುವಂಥ ಸೌಲಭ್ಯಗಳಿರ್ಬೋದು, ಅವೆಲ್ಲವೂ ಕೂಡ ಶಾಲೆಯಲ್ಲಿ ಸಿಗ್ತಾ ಇದೆ. ಹಾಗೆ ಶಾಲೆಯ ಶಿಕ್ಷಕರು ಕೂಡ ಒಳ್ಳೆಯ ರೀತಿಯಿಂದ ಶಾಲೆಯನ್ನು, ಹಾಗಾಗಿ ಒಂದು ನೆಮ್ಮದಿ ಅಂತ ಇದೆ. ಹಾಗೆ ವಿಷಯ ಮಾತನಾಡ್ತಾ ಇದ್ದೀನಿ. ಯಾರಾದ್ರೂ ಬರ್ತೀರಾ, ನಾವು ಕಷ್ಟಪಡುವ. ಅದೇ ಬರ್ತೀರಾ ಯಾರಾದ್ರೂ ಶಾಲೆ ಬಗ್ಗೆ ಏನಾದ್ರು ತಪ್ಪು ಹೇಳ್ಬೋದು, ಸರಿ ಹೇಳ್ಬೋದು, ಹಾಗೇನಿಲ್ಲ. ಇದ್ದದ್ದಿದ್ದಂಗೆ ಹೇಳ್ಬೋದು. ನಾವು ತಪ್ಪಿದ್ರೆ ನಾವು ತಿಳ್ಕೊಳ್ತೀವಿ, ಸರಿ ಇದ್ರೆ ಖುಷಿ ಪಡ್ತೀವಿ ಅಷ್ಟೇ. ಬರ್ತೀರಾ ಯಾರಾದ್ರೂ? ಬಂದು ನಮ್ಮ ಲಲಿತೆ ಬರ್ಬೇಕಾಗ್ತದೆ. ಕಾರ್ಯಕ್ರಮದ ಅಂತಂದ್ರೆ ವಂದನ ಹಾಕ್ಬೇಕು. ಅಂದ್ರೆ ಒಂದು ಇದರಲ್ಲಿ ಊಟದಲ್ಲಿ ಮೊದಲು ಉಪ್ಪಿನಕಾಯಿ, ನಂತರ ಮಜ್ಜಿಗೆಯಿಂದ ಹಾಗೆ ವಂದನ ಹಾಕ್ಬೇಕು. ಇಂದಿನ
ಈ ಕಾರ್ಯಕ್ರಮವು ಈಗ ಮುಕ್ತಾಯದ ಹಂತದಲ್ಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಿ ನಾಯ್ಕ ಅವರಿಗೆ ನಮ್ಮ ಶಿಕ್ಷಕ ವೃಂದದ ಪರವಾಗಿ, ಪಾಲಕ ಪೋಷಕರ ಪರವಾಗಿ ಹಾಗೂ ತಾಲೂಕಾ ಪಂಚಾಯತಿಂದ ಬಂದಿರುವಂತಹ ಎಲ್ಲ ಗಣ್ಯಾಧಿ ಅಧಿಕಾರಿಗಳ ಪರವಾಗಿ ಹಾಗೂ ವಿದ್ಯಾರ್ಥಿಗಳೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮನಾಥ್ ನಾಯ್ಕ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಹಾಗೆ ಇಂದಿನ ಈ ಪಾಲಕ ಪೋಷಕ ಸಭೆ ನಡೀಲಿಕ್ಕೆ ಕಾರಣೀಕರ್ತರಾಗಿರುವಂತಹ ನಮ್ಮ ತಾಲೂಕ್ ಪಂಚಾಯತ್ ವತಿಯಿಂದ ಬಂದಿರುವಂತಹ ತಾಲೂಕ್ ಪಂಚಾಯತ್ ವ್ಯವಸ್ಥಾಪಕರು ಆಗಿರುವಂತಹ ಶ್ರೀಮತಿ ಗೀತಾ ಗಾಂವ್ಕರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, SDMC ಅವರ ಪರವಾಗಿ, ಪಾಲಕ ಪೋಷಕರ ಪರವಾಗಿ, ವಿದ್ಯಾರ್ಥಿಗಳೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಅವರಿಗೆ ಸಹಕರಿಸಿರುವಂತಹ ಶ್ರೀಮತಿ ನೇತ್ರ ಹಾಗೂ ಪವಿತ್ರ ಹಾಗೂ ಹಿಂದೆರಡು ದಿನ ಬಂದಂತಹ ಮಧುರ ಇವರಿಗೂ ಸಹ ನಾನು ನಮ್ಮ ಶಾಲೆಯ ಪರವಾಗಿ, SDMC ಅವರ ಪರವಾಗಿ ಹಾಗೂ ಪಾಲಕ ಪೋಷಕರ ಪರವಾಗಿ, ವಿದ್ಯಾರ್ಥಿಗಳೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಪಾಲಕ ಪೋಷಕರಿಗೂ ನಮ್ಮ ಶಿಕ್ಷಕ सावधान राष्ट्रगीत एक साथ शुरू कर.